Hello everyone, my name is Irfan. I am a maths lecturer. Usually ನಾನು ಇಂಗ್ಲಿಷ್ ಅಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮಕ್ಕಳಿಗೋಸ್ಕರ ಮತ್ತು ಗೌರ್ಮೆಂಟ್ ಪಿ ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ನಾನು ಕನ್ನಡದಲ್ಲಿ ಟೀಚ್ ಮಾಡ್ತಿದ್ದೀನಿ. ಓಕೆ, ಸೊ ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಏನ್ ಕಲಿತಿದ್ವಿ, ಸೆಟ್ಸ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿತಿದ್ವಿ. ಆಕ್ಚುಲಿ ಆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ಎಲ್ಲಾ ಕಾನ್ಸೆಪ್ಟ್ ಕಲಿಸಿದ್ದೀನಿ. ಎಲ್ಲಾ ಕಾನ್ಸೆಪ್ಟ್ ವಿತ್ ಕ್ವಶನ್ಸ್ ಎಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿಸ್ತೀನಿ. ಎಲ್ಲ ಕಾನ್ಸೆಪ್ಟ್ ಅಲ್ಲಿ ನೋಡ್ಕೊಳ್ಳಿ. ಓಕೆ, ವೈ ಬಿಕಾಸ್ ನಾನು ಯೂನಿಯನ್ ಮತ್ತೆ ಇಂಟರ್ಸೆಕ್ಷನ್ ಮತ್ತೆ ಕಾಂಪ್ಲಿಮೆಂಟ್ ಇಲ್ಲಿ ಯೂಸ್ ಆಗುತ್ತೆ. 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನೋಡ್ಕೊಳ್ಳಿ. ಓಕೆ, ಅದಾದ್ಮೇಲೆ ನಾರ್ಮಲ್ ಆಗಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಸೊ ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ಸ್ ಪೇಪರ್ಸ್ ಕಂಪೇರ್ ಮಾಡ್ಕೊಂಡು 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ 6 ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಬೋರ್ಡಿಗೆ ಕೇಳೋಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸ್ತೀನಿ. ಒನ್ಸ್ ಇವೆಲ್ಲ ಕಂಪ್ಲೀಟ್ ಆದ್ಮೇಲೆ ಚಾಪ್ಟರ್ ವೈಸ್ ನಿಮ್ಗೆ ಪ್ಲೇ ಲಿಸ್ಟ್ ರೆಡೀಸ್ ಮಾಡಿ, ಅಂದ್ರೆ ರಿಲೇಶನ್ಶಿಪ್ ಫಂಕ್ಷನ್ಸ್, ಸೆಟ್ಸ್, ಈ ತರ ಒಂದು ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡೀಸ್ ಮಾಡಿ ನಿಮ್ಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಅಲ್ಲಿಂದ ನೀವು ಕ್ಲಾಸಸ್ ನೋಡಿ ಪ್ರತಿಯೊಂದು ಕ್ಲಾಸಸ್. ಅದೇ ತರ ನೀವು ಇದು ಕ್ಲಾಸ್ ನೋಟ್ಸ್ ಇರ್ತಲ್ಲ, ಅದು PDF ಅಪ್ಲೋಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಏನ್ ಮಾಡಿ, 2 ಮಾರ್ಕ್ಸ್ ಆಯ್ತಾ. ಓಕೆ, ಸೆಟ್ಸ್ ಇಂದ 2 ಮಾರ್ಕ್ಸ್ ಕಲ್ತಿದೀವಿ. ಓಕೆ, ಅಂಡ್ 3 ಮಾರ್ಕ್ಸ್ ಗಳನ್ನ ಒನ್ ಮೋರ್ ಥಿಂಗ್ ಇದೆ. ಸಿ ನಮ್ಗೆ ಏನಂದ್ರೆ, ನಿಮ್ ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರೇನ್ ನೋಡಿ ಸ್ಪೀಡ್ ನ ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ನಾವು ಸಿ 3 ಮಾರ್ಕ್ಸ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಡೈರೆಕ್ಟ್ ಆಗಿ ಕ್ವಶನ್ಸ್ ಸಾಲ್ವ್ ಮಾಡೋಣ. ವೈ ಬಿಕಾಸ್ 2 ಮಾರ್ಕ್ಸ್ ಅಲ್ಲಿ ಎಲ್ಲ ಕಾನ್ಸೆಪ್ಟ್ ಕಲ್ಸಿದ್ದೀನಿ. ಓಕೆ, ಬಿಕಾಸ್ ಹಿಂದನೇ ಇರುತ್ತೆ. ಸೊ ವಿಡಿಯೋ ನೋಡ್ಕೊಳ್ಳಿ 2 ಮಾರ್ಕ್ಸ್. ಓಕೆ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಾನು. ಸೊ ಅಲ್ಲಿ ನೋಡ್ಕೊಂಡು ನೀವು ಸಾಲ್ವ್ ಮಾಡಿ. ಜಸ್ಟ್ ಡೈರೆಕ್ಟ್ ಆಗಿ ಕ್ವಶನ್ಸ್ ಮಾಡೋಣ. ಸೊ ಇಲ್ಲಿ ನೋಡಿ, ಒನ್ ಮೋರ್ ಥಿಂಗ್, ನಮಗೆ ಡೈರೆಕ್ಟ್ ಜಾಸ್ತಿ ಕ್ವಶನ್ ಇಲ್ಲ. ವೈ ಬಿಕಾಸ್ ಅಪ್ಲಿಕೇಶನ್ ಆಫ್ ಸೆಟ್ಸ್ ಇನ್ ಕ್ವಶನ್ ಕೇಳ್ತಿದ್ರಲ್ಲಿ, ಅದು ಅಪ್ಲಿಕೇಶನ್ ಆಫ್ ಸೆಟ್ಸ್ ಇನ್ ಕ್ವಶನ್ ಅದು ಈಗ ಸಿಲೆಬಸ್ ತೆಗೆದಿದ್ರು. ಅದಕ್ಕೋಸ್ಕರ ಇಲ್ಲಿ 3 ಮಾರ್ಕ್ಸ್ ಡಿಸರ್ವಿಂಗ್ ಕ್ವಶನ್ಸ್ ಏನಂತ ಒಂದು 3-4 ಇದಾವೆ ಅಷ್ಟೇ. ಅವು ಸಾಲ್ವ್ ಮಾಡ್ಬಿಟ್ರೆ ಮುಗೀತು, ನಿಮ್ಗೆ ಈಸಿಯಾಗಿ ಕ್ವಶನ್ಸ್ ಬರ್ತವೆ. ಮತ್ತೆ ಇದು ಆದ್ಮೇಲೆ ನೀವು ಡೈಗ್ರಾಮ್, ಓಕೆ, ವೆನ್ ಡೈಗ್ರಾಮ್ ನೀವು ಚೆನ್ನಾಗಿ ಕಲ್ತ್ಬಿಟ್ರೆ ಇದರಲ್ಲಿ ಕ್ವಶನ್ಸ್ ಬರ್ಬೋದು. ಓಕೆ, ನಾವು ಜಸ್ಟ್ 3 ಕ್ವಶನ್ಸ್ ಇದಾವೆ, 3 ಕ್ವಶನ್ಸ್ ಸಾಲ್ವ್ ಮಾಡ್ಬಿಡ್ತೀನಿ ನೋಡಿ. ಸೊ ಏನಿದೆ, ಸೊ ನಮಗೆ ಲೆಟ್ ಯು ಇದೆ ಯೂನಿವರ್ಸಲ್ ಅಂತ ಕೊಟ್ಟಿದ್ರೆ, A is equal to 2, 3, B is equal to 3, 4, 5 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಪ್ರೂವ್ ದಟ್ A union B whole dash is equal to A dash intersection B dash. ಸೊ ಈ ಕ್ವಶನ್ ನಾನು ಮಾಡಲ್ ಕ್ವಶನ್ ಪೇಪರ್ ಇಂದ ತಗೊಂಡಿದ್ದೀನಿ. ಓಕೆ, ಸೊ ಈ ಕ್ವಶನ್ ಮೇ ಕಮ್. ಓಕೆ, ಬಿಕಾಸ್ ಇದೊಂದು ಕ್ವಶನ್ ಇದೆ, ಇನ್ನೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಕ್ವಶನ್, ಎರಡು ಕ್ವಶನ್ ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ನೂ 2 ಕ್ವಶನ್ಸ್ ಇದೆ, ಅವು ಕ್ವಶನ್ಸ್ ಮಾಡ್ಸೋಣ. ಓಕೆ, ಫಸ್ಟ್ ಏನ್ ಮಾಡಿ, ಸೊ ನಾವ್ ಏನ್ ಮಾಡಬೇಕು, ಇದನ್ನ ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಏನೇನ್ ಸೆಟ್ ಕೊಟ್ಟಿದ್ದಾರೆ ಅದು ಬರ್ಕೊಳ್ಳಿ. ಓಕೆ, ಸೊ ಏನೇನ್ ಸೆಟ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ. ಸೊ ಏನ್ ಕೊಟ್ಟಿದ್ದಾರೆ ನಮಗೆ, ಸೊ A ಸೆಟ್ ಕೊಟ್ಟಿದೆ, ಯೂನಿವರ್ಸಲ್, ಫಸ್ಟ್ ಯೂನಿವರ್ಸಲ್ ಸೆಟ್ ಕೊಟ್ಟಿದ್ರೆ ಯೂನಿವರ್ಸಲ್ ಸೆಟ್ ಬರ್ಕೊಳ್ಳಿ. ಸೊ ಯೂನಿವರ್ಸಲ್ ಸೆಟ್ ಇಸ್ ಕೊಟ್ಟು ಏನ್ ಕೊಟ್ಟಿದ್ರೆ 1, 2, 3, 4, 5, 6. ಓಕೆ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, A ಸೆಟ್ ಕೊಟ್ಟಿದ್ದಾರೆ, A ಸೆಟ್ ಬರ್ಕೊಳ್ಳಿ. A ಸೆಟ್ ಇಸ್ ಈಕ್ವಲ್ ಟು ನಮಗೆ 2, 3. ನೆಕ್ಸ್ಟ್ B ಸೆಟ್ ಏನ್ ಕೊಟ್ಟಿದ್ದಾರೆ, ದಟ್ ಇಸ್ B ಸೆಟ್ ಇಸ್ ಈಕ್ವಲ್ ಟು ಸೊ 3, 4, 5. ಎಷ್ಟು ಕೊಟ್ಟಿದ್ರ, ನಾವೇನ್ ಕಂಡಿಡ್ಬೇಕು, ಇದನ್ನ ಪ್ರೂವ್ ಮಾಡಬೇಕು. ಪ್ರೂವ್ A union B whole dash that is equal to A dash intersection B dash ಅಂತ ಪ್ರೂವ್ ಮಾಡೋದು. ಓಕೆ, ಈಗ ಏನ್ ಮಾಡೋಣ, ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ಫಸ್ಟ್ ಏನ್ ಮಾಡೋಣ, ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ದಟ್ ಇಸ್ ಈಕ್ವಲ್ ಟು A union B whole dash. ಓಕೆ, ಸೊ ಇದನ್ನ ಸಾಲ್ವ್ ಮಾಡೋಣ. ಫಸ್ಟ್ ಏನ್ ಮಾಡೋಣ, ಇದನ್ನ ಕಂಡುಹಿಡಿಯಬೇಕಂದ್ರೆ ಸೊ A union ಕಂಡುಹಿಡಿಯಬೇಕು. A union B that is A union B that is equal to ಏನು, A union ಅಂದ್ರೆ ಈ A ಸೆಟ್ ಮತ್ತೆ U ಸೆಟ್ B ಸೆಟ್ ಯೂನಿಯನ್ ಮಾಡಬೇಕು. A union ಎಲಿಮೆಂಟ್ಸ್ ಇದಾವೆ 2, 3 ಯೂನಿಯನ್ ಆಫ್, ಸೊ B ಸೆಟ್ ಅಲ್ಲಿ ಏನೇನು ಎಲಿಮೆಂಟ್ಸ್ ಇದಾವೆ, ದಟ್ ಈಸ್ 3, 4, 5. ಸೊ ನಮ್ಗೆ ಯೂನಿಯನ್ ಅಂದ್ರೆ ಏನು, ಇದರಲ್ಲೂ ಎಲ್ಲ ಎಲಿಮೆಂಟ್ಸ್ ಬರಬೇಕು, ಇದರಲ್ಲೂ ಎಲ್ಲ ಎಲಿಮೆಂಟ್ಸ್ ಬರಬೇಕು, ಬಟ್ ರಿಪೀಟ್ ಆಗಿದೆ ಅಂದ್ರೆ ಒಂದೇ ಸರಿ ಬರಬೇಕು. ಓಕೆ, ಫಸ್ಟ್ ಏನ್ ಮಾಡೋಣ, A union B that is equal to ಈ ಸೆಟ್ಟಿನ ಎಲ್ಲ ಎಲಿಮೆಂಟ್ಸ್ ಬರ್ಕೊಂಡು ಫಸ್ಟ್ 2, 3 ಬರ್ದ. ಓಕೆ, 3 ಬರೀಬೇಕಾ, 3 ಆಲ್ರೆಡಿ ಇದೆ ಬರ್ಕೊಟ್ಟಿವಿ. ಓಕೆ, ದಟ್ ಇಸ್ 3 ಬರೆಯೋದು ಬೇಡ, 4, 5 ಬರುತ್ತೆ. 4, 5 ನಾವ್ ಏನ್ ಮಾಡಿದ್ವಿ, ಇದರಲ್ಲೂ ಎಲ್ಲ ಎಲಿಮೆಂಟ್ಸ್ ಬರ್ತೀವಿ, ಇದರಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬಟ್ಟು ಈ 3 ರಿಪೀಟ್ ಆಗಿದೆ, ಅದು ಒಂದೇ ಸರಿ ಬರುತ್ತೆ. ಸೊ ಇದೇನಾಗುತ್ತೆ, A union B ಆಗುತ್ತೆ. ಸೊ ನಾವೇನ್ ಕೇಳಬೇಕು ನೆಕ್ಸ್ಟ್, A union B whole dash. A union B whole dash ಇರ್ಬೇಕಾ, ಸೊ A union B whole dash that is equal to ಏನು, ಇನ್ವರ್ಸಲ್ ಸೆಟ್ ಅಲ್ಲಿ ನಮಗೆ ಏನ್ ಕಳಿಬೇಕು, A union B ಕಳಿಬೇಕು. ಓಕೆ, ಸೊ A union B whole dash ಅಂದ್ರೆ ಏನು, ಇನ್ವರ್ಸಲ್ ಸೆಟ್ ಅಲ್ಲಿ A union B ಕಳಿಬೇಕು. ಸೊ ಯೂನಿವರ್ಸಲ್ ಸೆಟ್ ಏನು ಬಂದ್ರೆ ದಟ್ ಇಸ್ 1, 2, 3, 4, 5. ದಟ್ ಇಸ್ 1, 2, 3, 4, 5, 6 ಮೈನಸ್ ಆಫ್, ಸೊ ಯೂನಿವರ್ಸಲ್ A union B ಏನಿದೆ, ಏನ್ ಬರುತ್ತೆ, ದಟ್ ಇಸ್ 2, 3, 4, 2, 3, 4, 5. ಓಕೆ, ನೆಕ್ಸ್ಟ್ ಆಯ್ತಾ, ಅಂದ್ರೆ ಮೀನಿಂಗ್ ಏನು, ಇದ್ರಲ್ಲಿ ಇದು ಕಳಿಬೇಕು. ಓಕೆ, ಇದು ಯೂನಿವರ್ಸಲ್ ಸೆಟ್ ಅಲ್ಲಿ ಏನ್ ಕಳಿಬೇಕು, 2, 3, 4, 5 ಕಳಿಬೇಕು. ಅಂದ್ರೆ ಇಲ್ಲಿ ನೋಡಿ 2 ಇಲ್ಲಿ ಇದನ್ನ 2 ತೆಗಿಬೇಕು. ಓಕೆ, ಇಲ್ಲಿ 3 ಇದನ್ನ ಇಲ್ಲಿ 3 ತೆಗಿಬೇಕು. ಓಕೆ, ನೆಕ್ಸ್ಟ್ ಈ 4 ಇದನ್ನ 4 ತೆಗಿಬೇಕು, ಇಲ್ಲಿ 5 ಇದನ್ನ ಕಳಿತೇವೆ. ಉಳಿಯೋದೇನು ನಮ್ಗೆ 1, 6 ದಟ್ ಇಸ್ ರೈಟ್ ಆಸ್ A union B whole dash that is equal to 1, 6. ಇಷ್ಟೇ ಮುಗಿತು. A union ಇದೆ ಆಯ್ತಾ, ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ಲೆಫ್ಟ್ ಹ್ಯಾಂಡ್ ಇದನ್ನ ಇಕ್ವೇಷನ್ 1 ಅಂತ ಬರ್ಕೊಂಡು.
ನೆಕ್ಸ್ಟ್ ಏನ್ ಕಂಡಿದ್ದೇನ ರೈಟ್ ಹ್ಯಾಂಡ್ ಸೈಡ್ ಕಂಡಿದ್ವಿ. ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ ಏನು ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್. ಓಕೆ, ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಕಂಡಿಡ್ಬೇಕಂದ್ರೆ ಸೊ ನಾವೇನ್ ಮಾಡ್ಬೇಕು ಎ ಡ್ಯಾಶ್ ಅಂಡ್ ಬಿ ಡ್ಯಾಶ್. ಸೊ ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ವಾಟ್, ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ಯೂನಿವರ್ಸಲ್ ಸೆಟ್ ಏನ್ ಕಂಡು ಎ ಕಂಡು. ಯೂನಿವರ್ಸಲ್ ಸೆಟ್ ಅಂದ್ರೆ ಯೂನಿವರ್ಸಲ್ ಸೆಟ್ ಏನ್ 1 2 3 4 5 6 4 5 6 ಮೈನಸ್ ಏನು ಎ ಏನಿದೆ that is a dash that is equal to so 1 2 3 4 5 6 ಅಲ್ಲಿ ಏನು ಕಳಿಬೇಕು 2 3 ಕಳಿಬೇಕು. ಸೊ 2 3 ತೆಗೆದು 2 3 ತೆಗೆದು ಕೂಡ ನಮಗೆ 1 4 1 4 6 a dash ಬಂತು. ಅದೇ ತರ ಏನು ಮಾಡಿ b dash ಇದೆ. ಸೊ b dash is equal to b dash is equal to 9. ಸೊ ನಮಗೆ ಸೊ ಯೂನಿವರ್ಸಲ್ ಸೆಟ್ ಅಲ್ಲಿ ಏನು ಕಳಿಬೇಕು b ನ ಕಳಿಬೇಕು. ಯೂನಿವರ್ಸಲ್ ಸೆಟ್ ಅಲ್ಲಿ ಏನಿದೆ ನಮಗೆ that is 1 2 3 4 5 6. ಓಕೆ, ಮೈನಸ್ ನಾವು ಏನು ಕಳಿಬೇಕು ಯೂನಿವರ್ಸಲ್ ಸೆಟ್ ಅಲ್ಲಿ ಏನು ಕಳಿಬೇಕು b ಕಳಿಬೇಕು. b ಏನಿದೆ that is 3 ಅಂದ್ರೆ ಇದರಲ್ಲಿ 3 4 5 ಕಳೆದ 3 4 5 ಕಳೆದ 3 4 5 ಕಳೆದ ಏನು ದಟ್ ಈಸ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಬರುತ್ತೆ 1 2 6 ಎಷ್ಟು ಬರುತ್ತಾ. ಓಕೆ, ಸೊ ನಮ್ಗೇನು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಮಾಡೋದು. ಸೊ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ಎ ಡ್ಯಾಶ್ ಏನು ಬಂದಿದೆ ನೋಡಿ. ಸೊ ಎ ಡ್ಯಾಶ್ ಇಸ್ ಈಕ್ವಲ್ ಟು 1 4 5 6 1 4 5 6 ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಏನು ಬಂದಿದೆ ದಟ್ ಈಸ್ 1 2 6. ಇಂಟರ್ಸೆಕ್ಷನ್ ಅಂದ್ರೆ ಏನು, ಇಂಟರ್ಸೆಕ್ಷನ್ ಇಸ್ ನಥಿಂಗ್ ಬಟ್ ಇವೆರಡು ಎಲಿಮೆಂಟ್ಸ್ ಅಲ್ಲಿ ಇವೆರಡು ಸೆಟ್ ಅಲ್ಲಿ ಏನ್ ಕಾಮನ್ ಎಲಿಮೆಂಟ್ ಅದನ್ನ ಏನ್ ಮಾಡ್ತೀವಿ ಇಂಟರ್ಸೆಕ್ಷನ್ ಅಂತ ಹೇಳಿ. ಓಕೆ, ನಾವು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಓಕೆ, ಇವೆರಡರಲ್ಲಿ ಕಾಮನ್ ಇರೋದೇನಂದ್ರೆ ಸೊ ಇಂದ ಸೇಮ್ ಇರೋ ಎಲಿಮೆಂಟ್ಸ್ ಅದು 1 ಐತಾ ಇಲ್ಲಿ 1 ಇಲ್ಲಿ 4 ಐತಾ ಇಲ್ಲಿ 4 ಇಲ್ಲ ಇಲ್ಲಿ 5 ಐತಾ 5 ಇಲ್ಲ ಇಲ್ಲಿ 6 ಐತಾ 6 ಐತಾ ಅಂದ್ರೆ ನಮಗೆ ಏನ್ ಬಂತು 1 6. ಇದನ್ನ ಈಕ್ವೇಷನ್ 2. ಸೊ ನಾವು ಈಕ್ವೇಷನ್ 1 ಮತ್ತೆ ಈಕ್ವೇಷನ್ 2 ಕಂಪೇರ್ ಮಾಡಿ. ಓಕೆ, ದ ಈಕ್ವೇಷನ್ 1 ಮತ್ತೆ ಈಕ್ವೇಷನ್ 2 ಕಂಪೇರ್ ಮಾಡಿ ಫ್ರಮ್ equation 1 and equation 2 a union b whole dash. Okay, a union b whole dash is equal to a dash intersection b dash ಅಂತ ಬರುತ್ತೆ. Okay, so from equation 1 and 2 a union b whole dash is equal to a intersection a dash intersection b dash ಅಂತ ಇಷ್ಟು ಬರೆದ್ರೆ 3 ಮಾರ್ಕ್ಸ್. ಓಕೆ, ಜಸ್ಟ್ ಕಾಪಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಇದೆ ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಅಂದ್ರೆ ಬಟ್ ಇಲ್ಲಿ ಸ್ವಲ್ಪ ನಂಬರ್ಸ್ ಜಾಸ್ತಿ ಕೊಟ್ಟಿದ್ದೀನಿ, ನೀವು ಡೈರೆಕ್ಟ್ ಆಗಿ ಮಾಡಬಹುದು. ಓಕೆ, ನಾನು ನಾರ್ಮಲ್ ಆಗಿ ಈಚ್ ಅಂಡ್ ಎವ್ರಿ ಸ್ಟೆಪ್ ಮಾಡಿಸಿದೀನಿ. ಓಕೆ, ನಾವು ಇಲ್ಲೇನು ಕಡೆ ಎಕ್ಸಾಕ್ಟ್ಲಿ ಸೇಮ್ ಏನು ಚೇಂಜ್ ಇಲ್ಲ, ಬಟ್ ಇಲ್ಲಿ ಸೆಟ್ ಒಂದು ಚೇಂಜ್ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ ಫಸ್ಟ್ ಏನ್ ಮಾಡ್ಕೊಳ್ಳಿ, ಸೆಟ್ ಏನ್ ಕೊಟ್ಟಿದ್ದೀನಿ ಬರ್ಕೊಳ್ಳಿ. ಫಸ್ಟ್ ಯು ಇಸ್ ಇಕ್ವಲ್ ಯೂನಿವರ್ಸಲ್ ಸೆಟ್ ಇಸ್ ಇಕ್ವಲ್ ಟು 1 2 3 4 5 6 7 8 9. ಓಕೆ, ಸೊ ಎ ಸೆಟ್ ಏನು ಕೊಟ್ಟಿದ್ದಾನೆ, ಎ ಸೆಟ್ ದಟ್ ಇಸ್ ಈಕ್ವಲ್ ಟು 2 4 6 8. so b set that is equal to ಏನು ಕೊಟ್ಟಿದ್ದಾನೆ ನಮಗೆ that is 2 3 5 7. ಓಕೆ, ಇಷ್ಟು ಬರ್ಕೊಂಡು ಏನ್ ಕೊಟ್ಟಿದ್ದು ಅದು ಬರ್ಕೊಂಡು ಏನ್ ಕೊಟ್ಟಿದ್ದು ಅದು ಬರ್ಕೊಂಡಾದ್ಮೇಲೆ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು. ಸೊ ನೆಕ್ಸ್ಟ್ ಏನ್ ಮಾಡೋಣ, ಸೊ ಇದನ್ನ ಏನ್ ಪ್ರೂವ್ ಮಾಡಬೇಕು ನಾವು to prove a intersection b whole dash that is equal to a dash and b dash. ಪ್ರೂವ್ ಮಾಡೋದು a intersection b whole dash is equal to a dash and b dash. ಫಸ್ಟ್ ಏನ್ ಮಾಡೋಣ, ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ಕೊಂಡೋಣ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ತೀವಿ. ದಟ್ ಈಸ್ ವಾಟ್ a intersection b whole dash. ಸೊ a intersection b whole dash ಕಂಡುಹಿಡಿಯೋಕ್ಕೋಸ್ಕರ ಏನ್ ಮಾಡೋಣ ನಾವು ಫಸ್ಟ್ a intersection b ಕಂಡುಹಿಡಿಯೋಣ. ಓಕೆ, ಸೊ ದಟ್ ಈಸ್ a intersection b is equal to ಅಂದ್ರೆ a ಎಲಿಮೆಂಟ್ಸ್ ಏನೇನಿದೆ ನೋಡಿ, a ಎಲಿಮೆಂಟ್ಸ್ ಏನೇನಿದೆ. ಸೊ ದಟ್ ಯು ರೈಟ್ ಇಟ್. ಸೊ a ಎಲಿಮೆಂಟ್ಸ್ ದಟ್ ಈಸ್ 2 4 6 8. ಓಕೆ, ಇಂಟರ್ಸೆಕ್ಷನ್ ಆಫ್ b ಎಲಿಮೆಂಟ್ಸ್ ಏನಿದಾವೆ ದಟ್ ಈಸ್ 2 3 5 7. ಓಕೆ, ಇಷ್ಟ ಆಯ್ತಾ. ಓಕೆ, ಇಷ್ಟ a ಇಂಟರ್ಸೆಕ್ಷನ್ b ಏನು ಬರ್ತದೆ, a ಇಂಟರ್ಸೆಕ್ಷನ್ b ದಟ್ ಈಸ್ ಈಕ್ವಲ್ ಟು. ಸೊ ಅಂದ್ರೆ ಇಂಟರ್ಸೆಕ್ಷನ್ ಅಂದ್ರೆ ಎರಡರಲ್ಲಿ ಸೇಮ್ ಎಲಿಮೆಂಟ್ಸ್ ಏನಾದ್ರು ಇಲ್ಲಿ ಸೇಮ್ ಎಲಿಮೆಂಟ್ 2 ಐತೆ ಇಲ್ಲಿ 2 ಇಲ್ಲಿ 4 ಐತೆ ಇಲ್ಲಿ 4 ಇಲ್ಲ ಇಲ್ಲಿ 6 ಐತೆ ಇಲ್ಲಿ 6 ಇಲ್ಲ ಇಲ್ಲಿ 8 ಐತೆ ಇಲ್ಲಿ 8 ಇಲ್ಲ. ಸೊ ಅಂದ್ರೆ ಕಾಮನ್ ಬಂದಿರೋದೇನು ಬರೀ 2 ಅಷ್ಟೇ. ಓಕೆ, ಇಲ್ಲಿ ಕಾಮನ್ ಬಂದಿರೋದೇನು ಬರೀ 2 ಅಷ್ಟೇ. ಅಂದ್ರೆ a ಇಂಟರ್ಸೆಕ್ಷನ್ b ಅಂದ್ರೆ 2 ಅಷ್ಟೇ. ಸೊ ನಾವು ಅವರ್ ಇಂಟೆನ್ಷನ್ ಇಸ್ ವಾಟ್ a ಇಂಟರ್ಸೆಕ್ಷನ್ b ಹೋಲ್ ಡ್ಯಾಶ್ ಅಂತ. ಸೊ a ಇಂಟರ್ಸೆಕ್ಷನ್ b ಹೋಲ್ ಡ್ಯಾಶ್ ಅಂದ್ರೆ ಮೀನಿಂಗ್ ಏನು, ಇನ್ವರ್ಸಲ್ ಸೆಟ್ ಅಲ್ಲಿ ಏನ್ ಕಳಿಬೇಕು ನಾವು a ಇಂಟರ್ಸೆಕ್ಷನ್ b ಕಳಿಬೇಕು. ಇನ್ವರ್ಸಲ್ ಸೆಟ್ ಅಲ್ಲಿ ಏನ್ ಕಳಿಬೇಕು a ಇಂಟರ್ಸೆಕ್ಷನ್. ಇನ್ವರ್ಸಲ್ ಸೆಟ್ ಅಲ್ಲಿ ಏನಿದೆ ನೋಡಿ ಎಲಿಮೆಂಟ್ಸ್ ದಟ್ ಈಸ್ 1 2 3 4 5 6 7 8 9 ಬರ್ತದೆ. ಸೊ ದಟ್ ಈಸ್ 1 2 3 4 5 6 7 8 9 ಅಲ್ಲಿ ಏನ್ ಕಳಿಬೇಕು ನಮಗೆ. ಸೊ ದಿಸ್ ಇಸ್ a ಇಂಟರ್ಸೆಕ್ಷನ್ b. a ಇಂಟರ್ಸೆಕ್ಷನ್ b ಅಂದ್ರೆ 2 1 4 8. ಓಕೆ, ಸೊ ಅಂದ್ರೆ ಇದ್ರಲ್ಲಿ ಇದು ಕಳಿಬೇಕು ಇಲ್ಲಿ 2 ಆಯ್ತಾ ಇಲ್ಲಿ 2 ತಗೊಳ್ಳಿ. ಉಳಿಯೋದೇನು ನಮಗೆ ಉಳಿಕಿದ್ದು 1 3 4 5 6 7 8 9 means a intersection b whole dash ಮತ್ತು a intersection b whole dash but 1 3 4 5 6 7 8 9.
ಓಕೆ ಇಷ್ಟು ಬಂತ. ಓಕೆ ನಾ ಇದೇನಾಯ್ತು, ಇದು ಇಕ್ವೇಶನ್ ಅಂತ ಹೇಳಿ ಬಿಕಾಸ್ ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್, ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ. ಇನ್ನೇನು ನೆಕ್ಸ್ಟ್ ಏನ್ ಕೇಳಬೇಕು, ರೈಟ್ ಹ್ಯಾಂಡ್ ಸೈಡ್ ಕೇಳಬೇಕಾ. ಸೊ ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್. ಓಕೆ ಫಸ್ಟ್ ಏನ್ ಮಾಡೋಣ, ಎ ಡ್ಯಾಶ್ ಮಾಡೋಣ. ಓಕೆ ಸೊ ಎ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಯೂನಿವರ್ಸಲ್ ಸೆಟ್ ಏನ್ ಕಳಿಬೇಕು, ಯೂನಿವರ್ಸಲ್ ಸೆಟ್ ಎ ಕಳಿಬೇಕು. ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ಯೂನಿವರ್ಸಲ್ ಸೆಟ್ ಅಲ್ಲಿ ಎ ಕಳಿಬೇಕು. ಸೊ ದಟ್ ಯು ಕ್ಯಾನ್ ರೈಟ್ as ಲೈನ್ ಆಫ್ ಬರ್ತಾರೆ. So that is a dash is equal to universal set ಬರ್ತಾರೆ. That is 1 2 3 4 5 6 7 8 9 minus of a set ಏನಿದೆ ನೋಡಿ. ಸೊ a set ಏನು ಬರ್ತದೆ, that is 2 4 6 2 4 ಓಕೆ ಅಂದ್ರೆ ಏನ್ ಮಾಡಬೇಕು ಇಲ್ಲಿ. ಸೊ ಇದರಲ್ಲಿ 2 4 6 8 ತಗೊಂಡ್ಬಿಡೋಣ. ಸೊ ದಟ್ ಈಸ್ 2 4 6 8 ಉಳಿಯೋದು ನಮಗೆ. ದಟ್ ಈಸ್ a dash is equal to 1 3 5 7 ಇಷ್ಟು. ಸೊ 1 3 5 7 9 a dash ಅಂತ. ನೆಕ್ಸ್ಟ್ ಅದೇ ತರ ಏನ್ ಕೇಳೋಣ, b dash ಇಂದ. ಓಕೆ ಸೊ b dash is equal to ಅಂದ್ರೆ ಯೂನಿವರ್ಸಲ್ ಸೆಟ್ ಅಲ್ಲಿ ಏನ್ ಕೇಳಬೇಕು, b ನ ಕೇಳಬೇಕು. ಯೂನಿವರ್ಸಲ್ ಸೆಟ್ ಏನ್ ಕೇಳಬೇಕು, ಸೊ b ನ ಕೇಳಬೇಕು. ಸೊ ವಿಚ್ ಮೀನ್ಸ್ ಏನು, ಯೂನಿವರ್ಸಲ್ ಸೆಟ್ ಎಲಿಮೆಂಟ್ಸ್ ಏನಿದಾವೆ, ನಮ್ಗೆ ಯೂನಿವರ್ಸಲ್ ಸೆಟ್ ಎಲಿಮೆಂಟ್ಸ್ ಏನಿದಾವೆ, ದಟ್ ಈಸ್ 1 2 3 4 5 6 7 8 9 ಮೈನಸ್ b ಸೆಟ್ ಅಲ್ಲಿ ಎಲಿಮೆಂಟ್ಸ್ ಏನಾದ್ರು, ದಟ್ ಈಸ್ 2 3 5. ಓಕೆ ಈಗ ನೋಡಿ 2 3 5 7 ಇದ್ರ ತೆಗೆದುಬಿಡಿ. ಓಕೆ ಸೊ 2 3 5 7 ನೀವು ಚೆನ್ನಾಗಿ ಕಾಣ್ತಿಲ್ಲ. ಓಕೆ ಸೊ 2 3 5 7 ತೆಗೆದುಬಿಡಿ. ಸೊ 2 3 5 7 ಉಳಿಯೋದೇ ನಮಗೆ. ಸೊ 1 4 6 7 6 8 9. ಸೊ ದಟ್ ಈಸ್ b dash ದಟ್ ಈಸ್ ಈಕ್ವಲ್ ಟು ಏನ್ ಬರ್ತದೆ 1 4 6 8 9. ಓಕೆ 1 4 6 8 9 ಬಂತ. ಸೊ ನಮ್ಗೆ ಏನ್ ಬರ್ತದೆ, ಇವಾಡ್ದು ಯೂನಿಯನ್ ನೋಡಿ. ಓಕೆ ಸೊ ಇವಾಡ್ದು ಯೂನಿಯನ್ ನೋಡಿ. ಸೊ a dash ಯೂನಿಯನ್ b dash that is equal to a dash ಏನಂದ್ರೆ ನಮಗೆ, that is 1 3 5 7 9 ಯೂನಿಯನ್ ಆಫ್ b dash ಏನಂದ್ರೆ ನೋಡಿ. b dash ಏನಂದ್ರೆ ನಮಗೆ, that is 1 4 6 8 9. ಇವಾಡ್ದು ಯೂನಿಯನ್ ಅಂದ್ರೆ ಏನು, ಇದರಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬರಬೇಕು, ಇದರಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬರಬೇಕು. ಓಕೆ ನಾವು ಬರೆಯೋಣ. it means a dash union so b dash that is equal to so 1 3 5 7 9 ಬರ್ದ್ಬಿಡಿ. ಓಕೆ ಎಷ್ಟು ಬರ್ದಿವ, ನಾವು ಜಸ್ಟ್ ಈಗ 1 ಬರ್ದಿದ್ದೀವಿ, ಆರ್ಡರ್ ಬರ್ದ್ಬಿಡಿ. ನೆಕ್ಸ್ಟ್ 4 ಇಲ್ಲಿ ಬರ್ದಿಲ್ಲ, 4 ಬರೀಲ್ಲ. ನೆಕ್ಸ್ಟ್ 6 ಇಲ್ಲಿ ಬರ್ದಿಲ್ಲ, 6 ಬರ್ದು. ಓಕೆ 6 ಇಲ್ಲಿ ಬರ್ದಿಲ್ಲ, 6 ಬರ್ದು. ಓಕೆ ಇಲ್ಲಿ 8 ಬರ್ದಿವ, 8 ಬರ್ದಿಲ್ಲ, 8 ಬರ್ದು. 9 ಬರ್ದಿದೀವ, 9 ಬರ್ದಿದ್ದೀವಿ, ಮುಗಿತು ಇಷ್ಟು. ಓಕೆ ಸೊ ಬೇಕಾದ್ರೆ ಇದನ್ನ ಕಂಪೇರ್ ಮಾಡಿ. ಸೊ ಇದು ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲ ನೋಡಿ. ಸೊ 1 3 ಐತೆ, 1 3 ಐತೆ. 4 5 ಐತೆ, 4 5 ಐತೆ, 4 5 ಇದೆ. ನೆಕ್ಸ್ಟ್ 7 9 ಇದೆನಾ, 7 9 ಇದೆ. ನೆಕ್ಸ್ಟ್ 8 ಇದೆನಾ, 8 ಇದೆ. ಓಕೆ ಸೊ ಇವೆಲ್ಲ ಎಲಿಮೆಂಟ್ಸ್ ಇದನ್ನ ಫ್ರಮ್ ಇಕ್ವೇಶನ್ 1 and 2 ಫ್ರಮ್ ಇಕ್ವೇಶನ್ 1 and 2 ಫ್ರಮ್ ಇಕ್ವೇಶನ್ 1 and 2 ಅಂತ ಬರೆದು a intersection b whole dash is equal to a dash. ಓಕೆ ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ ನೋಡಿ. ದಿಸ್ ರೈಟ್ ಡೌನ್. ಓಕೆ ಸೊ ಲಾಸ್ಟ್ ಕ್ವಶನ್ ನೋಡಿ, ಲಾಸ್ಟ್ ಕ್ವಶನ್ ಅಂತ ಮಾಡೋಣ. ಇದೊಂದು ಕ್ವಶನ್ ಮಾಡಿದ್ರೆ ಮುಗೀತು ನಿಮ್ಗೆ. ಆಲ್ಮೋಸ್ಟ್ ಎಲ್ಲ ಕ್ವಶನ್ ಮಾಡ್ದಂಗೆ ಇಷ್ಟು 3 ಕ್ವಶನ್ ಸಾಕು. ಓಕೆ ಆಲ್ಮೋಸ್ಟ್ ಇವೇ ಕ್ವಶನ್ ಕೇಳಬೇಕು ಅವನು, ಈ ಕ್ವಶನ್ ಕೇಳೋದು. ಓಕೆ ನಾವು ಜಸ್ಟ್ ಫಸ್ಟ್ ಏನ್ ಮಾಡ್ಕೊಳ್ಳಿ, ಯೂನಿವರ್ಸಲ್ ಸೆಟ್ ಬರ್ಕೊಂಡು ಫಸ್ಟ್. ಸೊ ದಟ್ ಈಸ್ ಯೂನಿವರ್ಸಲ್ ಸೆಟ್ ಅಂದ್ರೆ ಏನು, ಯೂನಿವರ್ಸಲ್ ಸೆಟ್ ದಟ್ ಈಸ್ 1 2 3 ಏನೇನು ಕೊಟ್ಟಿದ್ದಾರೆ ಬರ್ತಾರೆ. 1 2 3 4 5 6 7 8 9. ಓಕೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಎ ಸೆಟ್ ಕೊಟ್ಟಿದ್ದಾರೆ. ಎ ಸೆಟ್ ಬರ್ತಾರೆ, ದಟ್ ಈಸ್ ಎ ಸೆಟ್ ಇಸ್ ಈಕ್ವಲ್ ಟು ಸೇಮ್ ವೆರಿಫೈ ಮಾಡೋದು ನೋಡಿ. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಪ್ರೂವ್ ಮಾಡೋದು. ಅಲ್ಲಿ ಇದ್ದಿದ್ದೆ ನೋಡ್ಕೊಂಡು ಬರಿಬಹುದು, ಬಟ್ ನೀವು ಹೊಸ ಇನ್ನೊಂದ್ಸಲ ಮಾಡಿ ಏನಾಗುತ್ತೆ. ಸೊ ದಟ್ ಈಸ್ ಎ ಡ್ಯಾಶ್ ಇಸ್ ಈಕ್ವಲ್ ಟು 2 4 6 8. ನೆಕ್ಸ್ಟ್ ಸೊ ಬಿ ಇಸ್ ಈಕ್ವಲ್ ಟು ಏನು, ಸೇಮ್ ಕ್ವಶನ್ ಬಟ್ ಇದನ್ನ ಚೇಂಜ್ ಇದೆ. ಓಕೆ ಸೊ ಬಿ ಸೆಟ್ ಏನಂದ್ರೆ ದಟ್ ಈಸ್ 2 3 5. ನೆಕ್ಸ್ಟ್ ಅದೇ ತರ ಏನಂತ ನೋಡಬೇಕು, to prove a union b whole dash is equal to a dash intersection b dash. Okay so a dash intersection b dash. Okay so ಏನು ಮಾಡೋಣ, ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ಕೊಂತ ಹೋಗೋಣ. ಓಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ that is equal to a union b whole dash. Okay a union b whole dash ಇದೆನಾ, ಫಸ್ಟ್ ನಾವೇನು ಕಡೆ a union b ಕಂಟಿನ್ಯೂ ಮಾಡೋಣ. a union b so a union b that is equal to ಏನು ಬರುತ್ತೆ, a ಸೆಟ್ ಬರ್ಕೊಳ್ಳಿ. a ಸೆಟ್ ಏನಿದೆ ನಮಗೆ, that is 2 4 6 8 2 4 6. ಓಕೆ ಮೈನಸ್ ಆಫ್ ಏನಿದೆ ನಮಗೆ, ಸೊ ಮೈನಸ್ ಆಫ್ ಬಿ ಸೆಟ್ ಸಾರಿ ಯೂನಿಯನ್ ಆಫ್
ಯೂನಿಯನ್ ಆಫ್ ಬಿ ಸೆಟ್. ಬಿ ಸೆಟ್ ಅಲ್ಲಿ ಏನೇನು ಎಲಿಮೆಂಟ್ಸ್ ಇದಾವೆ? ದಟ್ ಈಸ್ 2 3 5 7 2 3 5 7. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡಿ, ಸೊ ಏನೇನು ಬಿ ಬರ್ತದೆ, ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು, ಸೊ ಎಲ್ಲ ಎಲಿಮೆಂಟ್ಸ್ ಅಂದ್ರೆ ಇದರಲ್ಲಿ ಎಲ್ಲ ಎಲಿಮೆಂಟ್ಸ್ ಬರಬೇಕು, ಇದರಲ್ಲಿ ಇರೋ ಎಲ್ಲ ಎಲಿಮೆಂಟ್ಸ್ ಬರಬೇಕು. ಇದರಲ್ಲಿ ಮಾಡಿ 2 4 6 8 ಬರ್ಕೊಂಡು, ಸೊ 2 ಆಲ್ರೆಡಿ ಬರ್ದಿದ್ವಿ, ಇಲ್ಲಿ ಬರೀಬೇಕು. 3 ಇದೆ, 3 ಆಲ್ರೆಡಿ 3 ಇಲ್ಲಿ ಬರ್ದಿಲ್ಲ, 3 ಬರೀ. 5 ಬರ್ದಿಲ್ಲ, 5 ಬರೀ. ನೆಕ್ಸ್ಟ್ 7 ಬರ್ದಿಲ್ಲ, 7. Next A union B ಆಯ್ತಾ? So this is A union B ಆಯ್ತು. Next ಏನು ಕಂಡುಹಿಡಿಯೋಣ? So that we have to have A union B whole dash. A union B whole dash stop ಮಾಡೋಣ ನಾವು. That is A union B whole dash that is equal to universal set ಅಲ್ಲಿ ಏನು ಕಂಡುಹಿಡಿಯಬೇಕು ನಮಗೆ? A union B ಕಂಡುಹಿಡಿಯಬೇಕು. Okay? Universal set ಅಲ್ಲಿ ಏನು ಕಂಡುಹಿಡಿಯಬೇಕು? A union B. Universal set ಬರಬೇಕು. The universal set ಏನಿದೆ? 1 2 3 4 5 6 7 8 9. Okay? Minus of ಏನಿದೆ ನಮಗೆ? Minus of A union B ಬರಬೇಕು. A union B ಏನಿದೆ? That is 2 4 6 8 3 5 7. ಇಷ್ಟಿದೆನಾ? ನಾವು ಈಗ A union B whole dash that is equal to A union B whole dash that is equal to, ಅಂದ್ರೆ ನೋಡಿ ಇಲ್ಲಿ ನಾವು ಬೇರೆ ಪೆನ್ ತಗೊಳ್ತೀನಿ, ಇಲ್ಲಿ ಸೇಮ್ ಮಾಡಬೇಕು. ಇಲ್ಲಿ 2 ಇದೆನಾ? 2 ತೆಗೆದು. ಓಕೆ, ನೆಕ್ಸ್ಟ್ ಇಲ್ಲಿ 4 ಇದೆನಾ? 4 ತೆಗೆದು. ನೆಕ್ಸ್ಟ್ ಇಲ್ಲಿ 6 ಇದೆನಾ? 6 ತೆಗೆದು. ನೆಕ್ಸ್ಟ್ 8 ಇದೆನಾ? 8 ತೆಗೆದು. ನೆಕ್ಸ್ಟ್ 3 ಇದೆನಾ? 3 ತೆಗೆದು. ನೆಕ್ಸ್ಟ್ 5 ಇದೆನಾ? 5 ತೆಗೆದು. ನೆಕ್ಸ್ಟ್ 7 ಇದೆನಾ? 7. ಉಳಿಯೋದೇ ನಮಗೆ 1 ಕಾಮನ್ ಆಗಿ ನಾವು ಇಟ್ 1 ಕಾಮನ್. ಇಟ್ ಇಸ್ 1 ಕಾಮನ್. ಓಕೆ, ಅಂದ್ರೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ನಮಗೆ ಏನು ಬಂತು? 1 ಕಾಮನ್ ಆಗಿ ಬಂತು. ಓಕೆ, ಇದನ್ನ ಈಕ್ವೇಷನ್ 1 ಅಂತ ಹೇಳ್ತೀವಿ. ಓಕೆ, ಇದನ್ನ ಏನು ಅನ್ಕೊಳ್ಳಿ? ಈಕ್ವೇಷನ್ 1 ಅಂತ ತಗೊಳ್ಳಿ. ಓಕೆ, ಇಷ್ಟ ಆಯ್ತಾ? ಓಕೆ, ಇಷ್ಟ ಆದ್ಮೇಲೆ ನಾನು ಮಾಡೋಣ. ಸೊ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಮುಗಿತಾ? ಅದೇ ರೈಟ್ ಹ್ಯಾಂಡ್ ಸೈಡ್ ಸಾಲ್ವ್. ರೈಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ಕೊಂಡೇನು? ಸೊ ರೈಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ತಾರೆ. ಫಸ್ಟ್ ಏನ್ ಮಾಡಬೇಕು? ಎ ಡ್ಯಾಶ್ ಕಂಡುಹಿಡಿಯಬೇಕು, ಆಮೇಲೆ ಬಿ ಡ್ಯಾಶ್ ಕಂಡುಹಿಡಿಯಬೇಕು. ಓಕೆ, ಸೊ ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ವಾಟ್? ಯೂನಿವರ್ಸಲ್ ಸೆಟ್ ಅಲ್ಲಿ ಏನು ಎ ಅಂತ ಹೇಳಿ. ಯೂನಿವರ್ಸಲ್ ಸೆಟ್ ಏನಿದೆ? ಫಸ್ಟ್ ಯೂನಿವರ್ಸಲ್ ಸೆಟ್ ನಮ್ಗೆ ಏನಿದೆ? ದಟ್ ಈಸ್ 1 2 3 4 5 6 7 8 9. ಅದ್ರಲ್ಲಿ ಏನು ಕೇಳಬೇಕು? ಏನ ಕೇಳಬೇಕು? ಏನಿದೆ ನಮಗೆ? 2 4 6 8 ಇದೆ. ರೈಟ್ 2 4 ಇಷ್ಟ ಆಯ್ತಾ? ಇದರಲ್ಲಿ ಇದು ಕಳಿಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ನೋಡಿ ಪೆನ್ ಚೇಂಜ್ ಮಾಡ್ಬೇಕು. ಓಕೆ, ಸೊ 2 ಅಲ್ಲಿ ಇಲ್ಲಿ 2 ಇದೆ, 2 ತೆಗೆದು. ಸೊ ಇಲ್ಲಿ 4 ಇದನ್ನ 4 ತೆಗೆದು. ಇಲ್ಲಿ 6 ಇದನ್ನ 6 ತೆಗೆದು. ನೆಕ್ಸ್ಟ್ ಇಲ್ಲಿ 8 ಇದನ್ನ 8 ತೆಗೆದು. ಓಕೆ, ನಮಗೆ A ಡ್ಯಾಶ್ ಏನು ಬರ್ತದೆ ನೋಡಿ ಇವಾಗ? ಓಕೆ, ಸೊ ಇಟ್ ಈಸ್ A ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ನಮಗೆ ಬರುತ್ತೆ. ಇಲ್ಲಿ ಏನು ಉಳಿತೆ ನಮಗೆ? 1 3 5 7 9 A ಡ್ಯಾಶ್. ನೆಕ್ಸ್ಟ್ ಇದೇ ತರ ಏನು ಬಿ ಡ್ಯಾಶ್. ಓಕೆ, ಬಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಯೂನಿವರ್ಸಲ್ ಸೆಟ್ ಅಲ್ಲಿ ಬಿ ಕೇಳಬೇಕು. ಯೂನಿವರ್ಸಲ್ ಸೆಟ್ ಏನು ಎಲಿಮೆಂಟ್ಸ್ ಇದಾವೆ? 1 2 3 4 5 6 7 8 9 ಬರುತ್ತೆ. 1 2 3 4 5 6 7 8 9. ಅದರಲ್ಲಿ ಏನು ಮಾಡಬೇಕು? ಬಿ ಎಲಿಮೆಂಟ್ಸ್. ಬಿ ಎಲಿಮೆಂಟ್ಸ್ ಏನಿದೆ ನಮಗೆ? ಸೊ 2 3 5 7 2 3 5 7 2 3 5 ಇಷ್ಟ ಆಯ್ತಾ? ಸೊ ಅಂದ್ರೆ ಇದರಲ್ಲಿ ಸೊ ಯೂನಿವರ್ಸಲ್ ಸೆಟ್ ಅಲ್ಲಿ ಏನ್ ಕೇಳಬೇಕು ನಮಗೆ? ಯೂನಿವರ್ಸಲ್ ಸೆಟ್ ಅಲ್ಲಿ ನಮಗೆ 2 3 5 7 2 3 2 3 5 7 ತೆಗೆದು ಇವೆಲ್ಲ ಇಲ್ಲಿ ಇರೋ ಎಲಿಮೆಂಟ್ಸ್ ಅನ್ನು ಇಲ್ಲಿ ತೆಗೆದು ಬಿಡಬೇಕು. ಓಕೆ, ನಮ್ಗೆ ನೆಕ್ಸ್ಟ್ ಬರೋದೇನು? ಬಿ ಡ್ಯಾಶ್ ಇಸ್ ಕೊಟ್ಟು ಏನ್ ಬೇಕು ನಮಗೆ? ದಟ್ ಈಸ್ ಬಿ ಡ್ಯಾಶ್ ಇಸ್ ಕೊಟ್ಟು ಬಿ ಡ್ಯಾಶ್ ಇಸ್ ಕೊಟ್ಟು. ಸೊ ಏನ್ ಉಳಿತು ನಮಗೆ? ಸೊ 1 ಉಳಿತಾ, 4 ಉಳಿತು, ನೆಕ್ಸ್ಟ್ 6 ಉಳಿತು, 8 ಉಳಿತು. ಸೊ ನಮ್ಗೆ ಏನ್ ಬಂತು? ಸೊ 1 4 6 8 9 ಉಳಿತಾ. ನೆಕ್ಸ್ಟ್ ನಾವೇನು ಏನೇನು ಯಾರು ಚಿತ್ರ ಇದೆ? ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ದಟ್ ಈಸ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಎ ಡ್ಯಾಶ್ ಏನ್ ಬಂದಿದೆ? ಸೊ ಎ ಡ್ಯಾಶ್ ನಮ್ಗೆ ಏನ್ ಬಂದಿದೆ? ದಟ್ ಈಸ್ 1 3 5 7 9 ಬಂದಿದೆ. ದಟ್ ಈಸ್ 1 3 5 7 9 12. ಸೊ ಇಂಟರ್ಸೆಕ್ಷನ್ ಆ ಬಿ ಡ್ಯಾಶ್ ಏನ್ ಬಂದಿದೆ ನಮಗೆ? ಸೊ ಬಿ ಡ್ಯಾಶ್ ನಮಗೆ 1 4 6 8 9 ಬಂದಿದೆ. ಸೊ ದಟ್ ಈಸ್ 1 4 ಇವಾಡದ ಏನ್ ಮಾಡಬೇಕು? ಇಂಟರ್ಸೆಕ್ಷನ್. ಇಂಟರ್ಸೆಕ್ಷನ್ ಅಂದ್ರೆ ಏನು? ಇಂಟರ್ಸೆಕ್ಷನ್ ಅಂದ್ರೆ ಸೊ ಕಾಮನ್ ಎಲಿಮೆಂಟ್ಸ್ ನ ಬರಬೇಕು. ಸೊ ದಟ್ ಈಸ್ ಬಿ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಇಲ್ಲಿ ಕಾಮನ್ ಎಲಿಮೆಂಟ್ಸ್ ಏನಂದ್ರೆ 1 ಇದೆ 1 ಇದೆ. ನೆಕ್ಸ್ಟ್ 3 ಐತೆ, ಇಲ್ಲಿ 3 ಇಲ್ಲ. 5 ಐತೆ, 5 ಇಲ್ಲ. 7 ಐತೆ, 7 ಇಲ್ಲ. ಇಲ್ಲಿ 9 ಐತೆ, 9. ಈಕ್ವೇಷನ್ 2. ಸೊ ಈಕ್ವೇಷನ್ 1 ಇಂದ ಮತ್ತೆ ಈಕ್ವೇಷನ್ 2 ಇಂದ ಹೇಳ್ಬೋದಾ? ಫ್ರಮ್ ಈಕ್ವೇಷನ್ 1 ಅಂಡ್ ಈಕ್ವೇಷನ್ 2 ಸೊ ದಿಸ್ ಈಸ್ ವೆರಿಫೈಡ್ ಅಂತ ಹೇಳಿ ಈಕ್ವಲ್ ಅಂತ ಬರುತ್ತೆ. ಫ್ರಮ್ ಈಕ್ವೇಷನ್ 1 ಅಂಡ್ equation 2 A union B whole dash that is equal to B dash intersection B dash. Okay, so ಇಷ್ಟು ಬರೆದ್ರೆ ಏನಾಗುತ್ತೆ? ನಮಗೆ 3 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ನಿಮ್ಗೆ ಈಸಾಗಿ ಇಷ್ಟು ಬರೀರಿ. ಓಕೆ, ಸೊ ನಮ್ಗೆ ಇಷ್ಟು ಬಿಟ್ಟು ನಿಮ್ಗೆ ಬೇರೆ ಯಾವ ಕ್ವಶನ್ ಕೇಳಲ್ಲ.
ಓಕೆ, ಆಲ್ಮೋಸ್ಟ್ ನೀವು ಪ್ರಾಕ್ಟೀಸ್ ಮಾಡಿ, ಬೇಡ ಕೇಳಿದ್ರೆ ಹೇಳಕ್ ಬರಲ್ಲ. ಓಕೆ, ನಿಮ್ಮ ಹಣೆ ಬರ ಚೆನ್ನಾಗಿರಲ್ಲ ಅಂತ ಅರ್ಥ. ಆಲ್ಮೋಸ್ಟ್ ಇವೇ ಕ್ವಶನ್ ಕೇಳಿದಾನೆ, ಇದಕ್ಕೋಸ್ಕರ ಇವೇ ಕ್ವಶನ್ ನೀವು ಪ್ರಾಪರ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಜಸ್ಟ್ ನೋಟ್ ಡೌನ್. ಓಕೆ, ಸೊ ಇಷ್ಟಾದ್ಮೇಲೆ ಓಕೆ, ನಾನು 2 ಮಾರ್ಕ್ಸ್ ಕ್ವಶನ್ ಮಾಡ್ಸಿದ್ದೀನಿ, 3 ಮಾರ್ಕ್ಸ್ ಕ್ವಶನ್ ಮಾಡ್ಸಿದ್ದೀನಿ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ಸಿದ್ದೆ ಆಲ್ಮೋಸ್ಟ್. ಓಕೆ, ಇಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಮೇ ಬಿ ನಿಮಗೆ 14th ಇರ್ಬೋದು, ವಿಜಯನಗರ ಡಿಸ್ಟ್ರಿಕ್ಟ್ ಅವ್ರಿಗೆ 14th ಇದೆ ಐ ಥಿಂಕ್. ಮ್ಯಾಥ್ಸ್ ಎಷ್ಟು ಯೂನಿಟ್ ಟೆಸ್ಟ್ ಯಾವಾಗಿದೆ, 14th ಇದೆ. ಎಲ್ಲರೂ ಚೆನ್ನಾಗಿ ಬರೀರಿ. ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ ಕವರ್ ಮಾಡಿದ್ವಿ. ಲೀನಿಯರ್ ಇನ್ಇಕ್ವಾಲಿಟೀಸ್ ಏನೋ ಮಾಡಿಲ್ಲ ನಿಮಗೆ. ಸೊ ಲೀನಿಯರ್ ಇನ್ಇಕ್ವಾಲಿಟೀಸ್ ಆದಷ್ಟು ಫಸ್ಟ್ ಇಯರ್ ಆಗಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಮಾಡ್ತೀನಿ. ಸೊ ಸೆಕೆಂಡ್ ಪಿ ಗೆ ಎಲ್ಲ ಚಾಪ್ಟರ್ಸ್ ಮಾಡಿಸಿದೀನಿ, ಬಟ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ 5 ಮಾರ್ಕ್ಸ್ ಒಂದು ಮಾಡಿಸಿಲ್ಲ, ಅದನ್ನು ಮಾಡಿಸ್ತೀನಿ. ಓಕೆ, ಅದೊಂದಾದ್ಮೇಲೆ ನಿಮಗೆ ಯೂನಿಟ್ ಟೆಸ್ಟ್ ಎಲ್ಲ ಚಾಪ್ಟರ್ಸ್ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೀವು ಚೆನ್ನಾಗಿ ಯೂನಿಟ್ ಟೆಸ್ಟ್ಗೆ ಚೆನ್ನಾಗಿ ಬರೀರಿ. ಓಕೆ, ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೊ ಮಚ್.